ಒಬ್ಬ ಮಾನವನಾಗಿ, ಒಬ್ಬ ದೇವರಾಗಿ, ಮಾನವರಾಗಿ ಜನಿಸಿ ನಮ್ಗೆ ಯಾವ ತರ ನಡಿಬೇಕು ಅಂತ ಹೇಳ್ಕೊಟ್ಟರು ಶ್ರೀರಾಮಚಂದ್ರ ದೇವರು ಅಲ್ವಾ. ರಾಮ ಎಂದರೆ ಧರ್ಮ, ಆತ್ಮ ಅವನೇ ಪರಬ್ರಹ್ಮ. ಹಂಗಾಗಿ ನಾವು ನೋಡಿ ಧರ್ಮಬದ್ಧವಾಗಿ ಹೆಂಗೆ ನಡಿಬೇಕು ಅಂತ ಕ್ವಶನ್ ಬರುತ್ತೆ ನೋಡಿ. ಧರ್ಮಬದ್ಧವಾಗಿ ಹೆಂಗೆ ನಡಿಬೇಕು ಅಂತ ಹೇಳಿದ್ರೆ ನಾವು ಏನು ಪ್ರತಿದಿನ ಕರ್ಮ ಮಾಡಿ ನಮ್ಮ ಕರ್ಮ ಧರ್ಮಕ್ಕೆ ಒಳಪಟ್ಟಿರ್ಬೇಕು. ನಮ್ಮ ಕರ್ಮ ಧರ್ಮಬದ್ಧವಾಗಿರ್ಬೇಕು. ಧರ್ಮಬದ್ಧವಾಗಿದ್ರೆ ನಾವು ಯಾವುದೇ ಕರ್ಮ ಮಾಡಿ ಕೆಲಸ ಮಾಡಿ ಅದು ಧರ್ಮಕ್ಕೆ ಒಳಗಡೆ ಇರಬೇಕು. ನೋಡಿ, ನಾವು ಒಬ್ರಿಗೆ ನಿಮಗೊಂದು ಮನಸ್ಸಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿರುತ್ತೆ, ಅಥವಾ ಒಬ್ರಿಗೆ ಒಳ್ಳೇದು ಬಯಸ್ತೀವಲ್ಲ, ಅದು ಸಹ ಧರ್ಮಕ್ಕೆ ಒಳಪಟ್ಟಿರುತ್ತೆ. ನೋಡಿ, ಯಾರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಪ್ರೋತ್ಸಾಹಿಸುವಂಥ ಗುಣ ನಮ್ಮಲ್ಲಿ ಇರ್ಬೇಕು. ಫಸ್ಟ್ ಆಫ್ ಆಲ್ ಯಾರ ಮನಸ್ಸಿಗೂ ನೋವನ್ನ ಕೊಡಬಾರದು, ಯಾರ ಮನಸ್ಸಿಗೂ. ನಮ್ಮ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಣಿ ಪಕ್ಷಿ ಯಾವುದೇ ಬಂದ್ರು ನಾವೇನ್ ಮಾಡ್ತೀವಿ, ಏನೋ ಮನಸ್ಸಿಗೆ ನಮಗೆ ಖುಷಿ ಸದ್ಯಕ್ಕಾಗುತ್ತೆ ಅದು, ಬಟ್ ಒಂದಲ್ಲ ಒಂದಿನ ನಮ್ಮ ಕರ್ಮ ನಾವು ಬಿಡಲ್ಲ. ಹಂಗಾಗಿ ಯಾರೇ ಒಬ್ರು ಒಂದು ಒಳ್ಳೆ ಕೆಲಸ ಮಾಡಲಿ ಅದಕ್ಕೊಂದು ಪ್ರೋತ್ಸಾಹ ಮಾಡ್ಬೇಕು. ಅದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಯಾವತ್ತೂ ಅಷ್ಟೇ ನಾವು ಬೇರೆಯವ್ರ ಬಗ್ಗೆ ಹೇಳಿ ಅಸೂಯೆ ಪಡೋದು ಅವೆಲ್ಲ ಮಾಡ್ತಾ ಇರ್ತೀವಲ್ಲ, ಆದಷ್ಟು ನಾವೇನ್ ಬೇಕು ಮನಸ್ಸಿಗೆ ಆದಷ್ಟು ನಾವು ರಾಮ ಏನಿಗೆ ಕೊಡ್ತೀವಿ ನಮ್ಗೆ ತ್ಯಾಗ ಜೀವನ. ರಾಮ 14 ವರ್ಷ ವನವಾಸ ಹೋಗ್ಬೇಕಾದ್ರೆ ಕೌಸಲ್ಯ ದೇವಿ ಕೇಳ್ತಾಳೆ ಶ್ರೀರಾಮನ್ನ, ನೀನು 14 ವರ್ಷ ವನವಾಸ ಅಲ್ವಾ, ನಿನ್ನ ಅದೃಷ್ಟದಲ್ಲಿ ಏನಂತ ಕೇಳಿದಾಗ ಶ್ರೀರಾಮಚಂದ್ರು 14 ವರ್ಷ ನನ್ನ ಅದೃಷ್ಟದಲ್ಲಿ 14 ವರ್ಷ ವನವಾಸ ಇದೆ ಅಂತ ಕೇಳ್ತಾನೆ. ಅವಾಗ ಶ್ರೀರಾಮಚಂದ್ರ ನೋಡಿ, ರಾಮನ ಒಂದು ವ್ಯಕ್ತಿತ್ವ ಹೆಂಗಿದೆ, ಪ್ರತಿಯೊಂದು ಹಂತದಲ್ಲೂ ಒಂದು ತ್ಯಾಗ ಜೀವನ ಅಲ್ವಾ. ನಾವೇನ್ ಗೊತ್ತಾ, ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಳೋದು ಕಡಿಯಾಗಿ ಇರ್ಬೇಕು. ನಾವು ಒಂದು ಎಕ್ಸಾಂಪಲ್ ನೋಡಿ ಕೊಡ್ತೀನಿ, ಅಂದ್ರೆ ಎಲ್ಲರಿಗೂ ಅನುಭವದ ಪ್ರಕಾರ ನಮ್ಗೆ ಶುಗರು ಕಂಟ್ರೋಲ್ ಇರಬೇಕು ಅಂದ್ರೆ ಶುಗರ್ ಕಮ್ಮಿ ಮಾಡ್ಬೇಕು. ನೋಡ್ಬಿಟ್ರೆ ಶುಗರು ಕಂಟ್ರೋಲ್ ಇರಬೇಕು, ಸ್ವೀಟು ತಿನ್ಬೇಕು ಅಂದ್ರೆ ಆಗುತ್ತಾ? ಜೀವನದಲ್ಲಿ ಅನುಭವ ಅದು ಎಕ್ಸಾಂಪಲ್ ಕೊಟ್ಟಿರೋದು. ಒಂದು ಬೇಕು ಅಂದ್ರೆ ಒಂದೊಂದು ಕಳ್ಕೊಳ್ಳೋಕೆ ರೆಡಿ ಇರ್ಬೇಕು ನಮ್ಗೆ ಜೀವನದಲ್ಲಿ. ಯಾವುದೇ ಒಂದಾಗ್ಲಿ ಒಂದು ಧರ್ಮಬದ್ಧವಾಗಿ ಯಾರು ಹಿಡಿತಾರೋ ಅವ್ರಿಗೆ ದೇವರು ಸರ್ವತೋಮುಖವಾಗಿ ನಮ್ಗೆ ಅನುಗ್ರಹ ಮಾಡ್ತಾನೆ. ಧರ್ಮ ಮಾರ್ಗವಾಗಿ ನಡೆಯೋದು ಈಸಿ ಅಲ್ಲ, ಕಷ್ಟ, ಸ್ವಲ್ಪ ಡಿಫಿಕಲ್ಟೇ ಅನಿಸುತ್ತೆ. ಆದಷ್ಟು ಎಲ್ಲರೂ ಮಾರ್ಗವಾಗಿ ನಡೀತಾ ಬರಬೇಕು, ಧರ್ಮಕ್ಕೆ ಒಳಪಟ್ಟಿರ್ಬೇಕು. ಹಂಗಾಗಿ ಆ ಶ್ರೀರಾಮ ಯಾವ್ದ ನಡೆದು ಬಂದನೋ ಆತ ನಡೆದಂತೆ ನಡಿಬೇಕು ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.